ದರ್ಶನ್ ಅವ್ರಿಗೆ ಸಂಬಂಧಪಟ್ಟಿದ್ದು ಡೆವಲಪ್ಮೆಂಟ್ಸ್ ಏನಾಯಿತು ಇವತ್ತು ಅದನ್ನು ಹೇಳ್ತಾ ಹೋಗ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿನೋದ್ ರಾಜ್ ಅವರು ಇತ್ತೀಚೆಗೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಬಂದಿದ್ದರು. ಅದಾದಮೇಲೆ ರೇಣುಕಾ ಸ್ವಾಮಿ ಮನೆಗೆ ಹೋಗಿರುವಂತಹದ್ದು, ಅವರ ತಂದೆ, ಅವರ ತಾಯಿ ಮತ್ತು ಅವರ ಪತ್ನಿಯನ್ನು ಭೇಟಿ ಮಾಡಿರುವಂತಹದ್ದು, ಅವ್ರಿಗೆ ಸಾಂತ್ವನ ಹೇಳಿದ್ದಾರೆ. ಅಷ್ಟೇ ಅಲ್ಲ, 1,00,000 ರೂಪಾಯಿ ಧನ ಸಹಾಯ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಅವರ ಕುಟುಂಬದವರು ದೇವರ ಮೊರೆ ಹೋಗಿರೋದು ಕಂಡು ಬರ್ತಾ ಇದೆ. ಎಸ್ಪೆಷಲಿ ದರ್ಶನ್ ಅವರ ಅಭಿಮಾನಿಗಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ದರ್ಶನ್ ಅವರು ಯಾವಾಗಲೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ರು, ಅದರಲ್ಲೂ ಆಷಾಢ ಶುಕ್ರವಾರ ಅಂತೂ ಮಿಸ್ ಮಾಡ್ತಾನೆ ಇರಲಿಲ್ಲ. ಈ ಸಲ ಪರಪ್ಪನ ಅಗ್ರಹಾರದಲ್ಲಿ ಇರೋದ್ರಿಂದ ಕುಟುಂಬದವರು, ದರ್ಶನ್ ಅವರ ಸ್ನೇಹಿತರು, ಇನ್ನಿತರರು ಒಟ್ಟಿಗೆ ಹೋಗಿ ಚಾಮುಂಡಿ ತಾಯಿ ಆಶೀರ್ವಾದ ಪಡೆದಿರೋದು ಕಂಡು ಬರ್ತಾ ಇದೆ. ಏನೋ ಇತ್ತ ದಿನ ದರ್ಶನ್ ಅವರು ಯಾವಾಗ ಬರ್ತಾರಪ್ಪ ಅಂತ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅವ್ರು ಯಾವಾಗ ಬರ್ತಾರೆ ಅನ್ನೋದಂತೂ ಯಾರಿಗೂ ಗೊತ್ತಿಲ್ಲ. ಎಲ್ಲ ಚಾರ್ಜ್ ಶೀಟ್ ಮೇಲೆ ನಿಂತಿದೆ. ಅಟ್ ಎನಿ ಕಾಸ್ಟ್ ನೆಕ್ಸ್ಟ್ ಮಂತ್ ಒಳಗಡೆ ಚಾರ್ಜ್ ಶೀಟ್ ಕೊಡಲೇಬೇಕು. ಒನ್ಸ್ ಚಾರ್ಜ್ ಶೀಟ್ ಕೊಟ್ಟ ಆದಮೇಲೆ ಯಾವಾಗ ಬರ್ತಾರೆ ಪಕ್ಕ ಅಂತ ಹೇಳ್ಬೋದು. ತುಂಬ ಜನ ನಿಮಗೆ ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಕೇಳ್ತಾರೆ. ಹೌದು, ನನಗೆ ಕೆಲಸ ಇಲ್ಲ, ಅದಕ್ಕೆ ನಾನು ಸ್ಟೋರಿ ಮಾಡ್ತೀನಿ. ನಿಮಗೆ ಕೆಲಸ ಇದೆ ತಾನೇ, ನೀವು ಯಾಕೆ ನೋಡ್ತೀರಾ ನನ್ನ ಸ್ಟೋರಿನಾ? ನನ್ನ ಸ್ಟೋರಿ ನೋಡಬೇಕು ಅಂತಲೇ ಅದಕ್ಕೆ ಒಂದಷ್ಟು ಜನ ಇದ್ದಾರೆ. ಅವರಿಗಿಷ್ಟ, ಅವ್ರು ಕಾಯ್ತಾ ಇರ್ತಾರೆ, ಅವರಿಗೋಸ್ಕರ ಮಾಡ್ತೀನಿ ನಾನು, ಅವ್ರು ನೋಡ್ತಾರೆ. ನಿಮಗಿಷ್ಟ ಇಲ್ಲ ಅಂದರೆ ನೋಡಬೇಡಿ, ನಿಮ್ಗೆ ಆಪ್ಷನ್ ಇದೆ, ಏನಾದರೂ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಮೆತ್ತಗೆ ಸ್ಟೋರಿ ನೋಡೋದು, ಆಮೇಲೆ ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಕಮೆಂಟ್ ಮಾಡೋದು. ನಾನಂತೂ ನೀವು ಏನೇ ಬೈಕೊಂಡ್ರು ತಲೆ ಕೆಡಿಸ್ಕೊಳ್ಳಲ್ಲ, ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.